तो का निघलो ना एक दोन पाहुणार होता की सर गुड आफ्टरनून ये ಗೊತ್ತಾ ಕೊಯ್ಲೆ ಅಲ್ಲ ರೂಟ್ ದಿಸ್ತಾ ರೆವಂಗಲ್ಲ ದಿಸ್ತಾ ಏನ್ ತಟ್ ಹಾ ಸೆಕ್ಟರ್ ಗಟ್ಟಿ ಕೊಯ್ಲೆ ಲೇಯರ್ का नूर या मग साखरी बिया सर नीट सकल क्या त्यांच्या थेडी क्या नीट काही इसी खूप ना काँक्रीट रोड होय सकल सीट नीट इसी काही कोण का एक मोद्यांचे गारमेंट त्या घराच्या कुशीला सीट नाही साठी गेला अरे अंग बडे पेशी माती का नूर होय काँक्रीट रोड ते पाऊस इंटरनल पेशी माती जायचे सका होय राईट ये पूरा नहीं मिले ने हां अड्डे करते ओए ते वाट कर लेना तसे ते आता आई लांग लगे ये नहीं हिंदी क्या था हां हां हिंदी सगळं ओली ना कोणी शेता पहिले निषेधाला एक मोदा हो आणि ते पाव गाडी ओळखले मोदा को निषेधा आणि ते जाऊ दे फ्रॉड दिसता आपल्याला ते हे दिसतात गांडा कोणी दिसतात हा तो जाली असा झाले उकळून टाकायचा ಅಲ್ಲ ಏ ಪೂರ ನಾವು ಕಟ್ಟಕ್ಕೆ ವಸ್ತು रोपाचा इजीन गुंडाला इजीन गुंडा दाल नाही रोप हे पुरा रोप ಅದನ್ನ ते ಏನು दिसतं आपल्याला नाही पुढे काढते नेट असा रोपडाचे हे असा राऊंड रिंग तांदूळ काढते मिशन वैर कोण तरी ते घेऊन टाकायचे तुमका
राती गंगा काढची मागे रे छोट राताला तही यायचे देखील अले त्या कुत्र्या गाणी तई लागून असलेलं त्या काणी ताका लागून असले रे कान कान थंय पावला आलाय बोला थंय पावला तुम्ही अद्याप राहिलाय त्याला रेवा असते नक्की ते रेवा आले हो ते रेवा आले आता काही पावला पण आम्ही कितले बटी गालाट झाला तिथले कालपा उठतात मजा म्हणतात आमका धमकी दितात तिथले कालपा धरला आता मी दोन्ही दर आमका दिला दोपशीला गाडीला गेला चालेल पाहिजे काही छोटा सांग पैसे ನಾವು ಈ ಬೋಟಿನಲ್ಲಿ ಈಗ ಹೋಗ್ತಾ ಇದ್ದೇವೆ ಇಲ್ಲಿ ಎಲ್ಲರೂ ಬಾಗುರ್ಲಿಯದ ನಿವಾಸಿಗಳು ಹಾಗೆ ನಮ್ಮ ಒಟ್ಟಿಗೆ ನಮ್ಮ ಶಾಸಕರ MLC ಅವರಾದ ಐವಂಡಿಸರು ಇದ್ದಾರೆ ಹಾಗೆ ನಮ್ಮ ಕತ್ತೂರು ಸಭೆಯ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಈಗ ನಮ್ಮ ಸಮಸ್ಯೆಗಳು ಏನೆಂದರೆ ಇಲ್ಲಿ ನೋಡಿ ಏನೆಲ್ಲ ನಡೆಯುತ್ತದೆ ಅಂತೇಳಿ ಎಲ್ಲ ಮರಳನ್ನು ತೆಗೆದು ನಮ್ಮ ಊರನ್ನು ಸಣ್ಣದಾಗಿ ಮಾಡಿದ್ದಾರೆ ಇಷ್ಟು ದಿವಸ ನಾವು ಹೋರಾಟ ಮಾಡಿ ನಮಗೆ ಸಾಕಾಗಿ ಹೋಗಿದೆ ನಿನ್ನೆ ತಾನೇ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೇವೆ ಇದರ ಫಲವಾಗಿ ನಮಗೆ ಏನಾದರೂ ನಮಗೆ ನಮ್ಮ ಊರಿಗೆ ಸಮಸ್ಯೆಗಳು ಪರಿಹಾರ ಬೇಕು ನಮ್ಮ ಜನರನ್ನು ಉಳಿಸಬೇಕು ಎಂದು ನಾವೊಂದು ಮನವಿಯನ್ನು ಕೊಡಲಿಕ್ಕೆ ಅಂತೇಳಿ ನಾವು ಮುಂದಾಗಿದ್ದೇವೆ ಆದರೆ ಅವರು ತಾನೇ ಬಂದು ಇಲ್ಲಿ ನಮ್ಮ ಮನವನ್ನು ಕೊಟ್ಟು ಹೋಗ್ತಾರೆ ಅಂತೇಳಿ ನಮಗೆ ಈಗ ಗೊತ್ತಾಗಿ ಬಂದಿದೆ ಅದಕ್ಕೋಸ್ಕರ ನೀವು ಇಲ್ಲಿ ನೋಡಿ ಏನೆಲ್ಲ ಆಗಿದೆ ನಮ್ಮ ಇಲ್ಲಿ ಕಾಣುವಂಥ ಮರಳಿತ್ತು ಈ ಬೋಟ್ ಹೋಗುವ ಸ್ಥಳದಲ್ಲಿ ಮರಳಿತ್ತು ಎಲ್ಲ ತೆಗೆದು ನಾಶ ಮಾಡಿದ್ದಾರೆ ಇನ್ನೊಂದು ಕೆಲವು ವರ್ಷ ಹೋದ ಮೇಲೆ ನಮ್ಮ ಊರೇ ನಾಶವಾಗ್ತದೆ ಹೀಗೆ ಬಿಟ್ಟರೆ ಅದಕ್ಕೋಸ್ಕರ ನೋಡಿ ನಮ್ಮ ಈ ಮನವಿಯನ್ನು ನಾವು ಇವರಿಗೆ ಕೊಡ್ತಾ ಇದ್ದೇವೆ ಇನ್ನಾದರೂ ನಮಗೆ ಒಂದು ರಕ್ಷಣೆಯನ್ನು ಕೊಡಿ ಅಂತೇಳಿ ನಾವು ಕಳಕಳಿಯ ವಿನಂತಿ ಮಾಡ್ತಿದ್ದೇವೆ ನೋಡಿ ಇನ್ನಾದರೂ ನಿಮಗೆ ಒಂದು ನಮ್ಮ ಮೇಲೆ ಕರುಣೆ ಇರಲಿ ಅಂತ ನಾನು ಕೇಳಿಕೊಳ್ತೇನೆ ಬಾವೂರು ಉಳಿಯದಲ್ಲಿ ಇವತ್ತು ಬಾವೂರು ಉಳಿಯದ ಜೊತೆ ಸೇರಿ ಕ್ಯಾಥಲಿಕ್ ಸಭೆಯ ಬಹಳಷ್ಟು ಜನ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ನಿನ್ನೆ ಮಂಗಳೂರು ನಗರದಲ್ಲಿ ಮೆರವಣಿಗೆಯನ್ನು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಊರು ಉಳಿಸಿ ನಮ್ಮ ದ್ವೀಪ ಉಳಿಸಿ ಅಂತ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಬಹಳ ಖೇದಕರ. ಈ ಒಂದು ಭಾಗದಲ್ಲಿ 2014ರಲ್ಲಿ ನಾನು ಪ್ರಥಮ ಬಾರಿ MLC ಆಗಿದ್ದಾಗ ಈ ಭಾಗಕ್ಕೆ ಭೇಟಿ ನೀಡಿ ಅಂದಿನ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು ಸೇರಿ ಈ ಭಾಗದಲ್ಲಿ ಮರಳನ್ನು ತೆಗೀಬಾರ್ದು ಅಂತೇಳಿ ಪ್ರೊಹಿಬಿಟರಿ ಆರ್ಡರನ್ನು ಮಾಡಿದರು. ಯಾವುದೇ ಮರಳನ್ನು ತೆಗೆಯುವುದನ್ನು ನಿಷೇಧಿಸಿ 4 ಭಾಗಗಳಲ್ಲಿ ಏನು CRZ ಮರಳು ತೆಗಿತಾ ಇತ್ತು ಆ ಮರಳನ್ನು ತೆಗಿಬಾರ್ದು ಅಂತ ನಿಷೇಧ ಮಾಡಿತ್ತು. ನಿಷೇಧಾಜ್ಞೆಯನ್ನು ಜಾರಿಗೆ ತಂದಿತ್ತು. ಆದರೆ ಸುಮಾರು 5-6 ತಿಂಗಳುಗಳ ಕಾಲ ಅದು ಚಾಲ್ತಿಯಲ್ಲಿತ್ತು. ಆ ಆರ್ಡರ್ ಇವತ್ತೂ ಚಾಲ್ತಿಯಲ್ಲಿದೆ. ಆದರೆ ಇವತ್ತು ಅಧಿಕಾರಿಗಳು ಏಕಾಏಕಿ ಇದನ್ನು ಬಿಟ್ಟು ಈ ದ್ವೀಪದ 1.5 ಕಿಲೋಮೀಟರ್ಗಿಂತಲೂ ಹೆಚ್ಚು ಭಾಗವನ್ನು ಮರಳನ್ನು ತೆಗೆದು ಇಲ್ಲಿದ್ದಂಥ ಸಾರ್ವಜನಿಕ ಆಸ್ತಿ ಭೂಮಿಯನ್ನು ಇದು ನೀರು ಹೋಗುವಂಥ ಜಾಗವನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಕಳ್ಳತನದ ವ್ಯವಹಾರ ಬೇರೆ ಒಂದಿತ್ತು. ಇದು ನಥಿಂಗ್ ಬಟ್ ಇದು ಕಳ್ಳತನ ಮಾಡತಕ್ಕಂಥ ವ್ಯವಹಾರ. ನಾನು ಇದನ್ನು ಅನೇಕ ಬಾರಿ ಪ್ರಶ್ನೆ ಮಾಡಿದ್ದೇನೆ. ಕಳೆದ KDP ಮೀಟಿಂಗಲ್ಲಿ ಇದನ್ನು ನಾನು ವಿಚಾರವನ್ನು ಎತ್ತಿದ್ದೇನೆ. ಆವಾಗ ನಮ್ಮ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಇಲ್ಲ ಸ್ವಾಮಿ ಅಲ್ಲಿ ಏನು ಅಕ್ರಮ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಉಸ್ತುವಾರಿ ಮಂತ್ರಿಗಳಿದ್ರು, DC ಇದ್ರು, ಜಿಲ್ಲೆಯ ಶಾಸಕರುಗಳಿದ್ರು, 250 ಜನ ಅಧಿಕಾರಿಗಳಿದ್ರು. ಈ ಭಾಗದಲ್ಲಿ ಇವತ್ತು ಭೂಮಿಯೇ ಇಲ್ಲ. ಬರೀ ಭೂಮಿಯನ್ನೇ ತೆಗೆದು ಮಾರಾಟ ಮಾಡಿದಂಥ ಜನರು ಇಲ್ಲಿ ಇದ್ರೆ ಇದನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತಾರೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಏನು ಕ್ಯಾಥಲಿಕ್ ಸಭೆಯವರು ಮತ್ತು ಈ ಭಾಗದವರು ಎಲ್ಲರೂ ಒಟ್ಟು ಸೇರಿ, ಇದರಲ್ಲಿ ಒಂದು ಜಾತಿಗಾಗಿ ಸೀಮಿತ ಅಲ್ಲ, ಎಲ್ಲ ಧರ್ಮದವರು ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಿಮ್ಮ ಪ್ರತಿಭಟನೆ ನೈಜವಾಗಿರ್ತಕ್ಕಂಥ ಪ್ರತಿಭಟನೆ. ನಾನು ನಿನ್ನೆ ಭಾಗವಹಿಸಬೇಕು ಅಂತ ಇದ್ದೆ. ನಾನು ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದ ಕಾರಣಕ್ಕಾಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು
ಅವರ ಕಷ್ಟವನ್ನು ತಿಳಿದುಕೊಳ್ಬೇಕು ಮತ್ತು ಇಲ್ಲಿಯ ನೈಜ ವಿಚಾರ ಏನು ಅಂತ ತಿಳ್ಕೊಳ್ಬೇಕು ಅಂತೇಳಿ ಉದ್ದೇಶದಿಂದ ಈ ಸ್ಥಳೀಯರ ಜೊತೆ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಬಂದಾಗ ನನಗೆ ಕಾಣುವಂಥದ್ದು ಇಷ್ಟೇ, ಊರಿಗೆ ಊರನ್ನೇ ಇವತ್ತು ಕಿತ್ತು ತೆಗೆದಿರ್ತದ್ದು. ಬಹುಶಃ ಇದು ಗಣಿಗಾರಿಕೆ ಅಂದರೆ ನಾವು ಬಳ್ಳಾರಿ ಗಣಿಗಾರಿಕೆ ಬಹಳ ದೊಡ್ಡದು ಗಣಿಗಾರಿಕೆ, ರಾಜ್ಯದ ಗಣಿಯನ್ನೇ ಬದಲಾವಣೆ ಮಾಡಿದ್ದೇವೆ ಅಂತ ಮಾತಾಡ್ತೇವೆ. ಆದರೆ ಇವತ್ತು ಇಲ್ಲಿ ಒಂದು ದ್ವೀಪದ ಭಾಗವಾಗಿದ್ದು ಅನೇಕ ವರ್ಷಗಳಿಂದ ವಾಸವಾಗಿರ್ತಕ್ಕಂಥ 150ಕ್ಕೂ ಹೆಚ್ಚು ಕುಟುಂಬಗಳು ಏನಿದ್ದಾವೆ, ಒಂದು ಚರ್ಚ್ ಇದೆ. ಜನರ ಜೀವನ ಇಲ್ಲಿ ಬಹಳ ಕಷ್ಟಕರವಾದ ಜೀವನ. ಕಾರ್ಮಿಕರು ಇರ್ತಕ್ಕಂಥ ಈ ಸ್ಥಳದಲ್ಲಿ ಈ ರೀತಿಯ ಹಗಲು ದರೋಡೆ ಮಾಡ್ತಕ್ಕಂಥ, ಈ ರೀತಿ ಹೊಯ್ಗೆಯನ್ನು ತೆಗೆದು ಮಾರಾಟ ಮಾಡಿ ತನ್ನನ್ನು ತಾನು ಬೆಳೆಸುವಂತಹದ್ದು ಮತ್ತು ಅಕ್ರಮವಾಗಿ ಮಾರುವಂತಹದ್ದು, ಸರ್ಕಾರಕ್ಕೂ ನಷ್ಟ ಮಾಡುವಂತಹದ್ದು, ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿ ಇವತ್ತು ಏನು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ನಾನು ಜಿಲ್ಲಾಧಿಕಾರಿಗಳಿಗೆ, ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಮತ್ತು ನಮ್ಮ ಎಲ್ಲ ಗಣಿ ಮತ್ತು ಉಕ್ಕು ಇಲಾಖೆ, ಗಣಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ, ಕೂಡಲೇ ಇಲ್ಲಿ ಭೇಟಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಒಂದು ಇಂಚು, ಒಂದು ಲೋಡು ಮರಳನ್ನು ಮತ್ತೆ ಹೋಗದಂತೆ ತಡೆಯುವಂಥ ಜವಾಬ್ದಾರಿ ನಮ್ಮ ಅಧಿಕಾರಿಗಳು ವಹಿಸಿಕೊಳ್ಬೇಕು. ಇಲ್ಲದೇ ಇದ್ರೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ. ಮುಂದಿನ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ನಡೆಸ್ತೇವೆ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗಲಿ ಕೂಡುದು ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಿನ್ನೆ ನಾವು ಬಾವೂರು ಉಳಿಯ, ಉಳ್ಳಾಲ ಹೊಯ್ಗೆ ಹಾಗೂ ರಾಣಿಪುರ 62ನೇ ತೋಪು ಈ ಭಾಗದಲ್ಲಿ ಕಳ್ಳತನದಿಂದ ಸರ್ ಐವನ್ ಡಿಸೋಜ ಸರ್ ಅವರ ವಿನಂತಿ ಮೇರೆಗೆ ಜಿಲ್ಲಾಧಿಕಾರಿಯವರು ಇಲ್ಲಿ ಭೇಟಿ ನೀಡಿ ಈ ನಿಷೇಧಾಜ್ಞೆ ಜಾರಿ ಇರುವ ಪ್ರದೇಶದಲ್ಲಿ ಮರಳು ತೆಗೆಯಬಾರದೆಂಬ ಉದ್ದೇಶದಿಂದ ಇಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ರು. ಅದರಿಂದ ಇವತ್ತು 10 ವರ್ಷದ ನಂತರ ಸಹ, 20 ವರ್ಷದ ನಂತರ, 2014ರಲ್ಲಿ ಆದದ್ದು, 10 ವರ್ಷದ ನಂತರ ಸಹ ಅವಿರತವಾಗಿ ಇಲ್ಲಿ ಮರಳು ಹೋಗಿ ಇವತ್ತು ನದಿ ಹೋಗಿ ಕಡಲಾಗುವ ಪ್ರದೇಶ ಇಲ್ಲಿ ಕಂಡು ಬರ್ತಾ ಇದೆ. ಈ ಪ್ರದೇಶಕ್ಕೆ ನಮ್ಮ ವಿನಂತಿಯ ಮೇರೆಗೆ ನಿನ್ನೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರ್ ಅವರು ಬರಬೇಕಾಗಿತ್ತು. ಅವರು ದೂರದ ಮುಂಬೈಯಲ್ಲಿದ್ದ ಕಾರಣ ಅವರ ಹತ್ರ ನಾವು ವಿನಂತಿ ಮಾಡಿದ ಮೇರೆಗೆ ಇವತ್ತು ಮುಂಬೈಯಿಂದ ಬಂದವರು ಸೀದಾ ಇವತ್ತು ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಇವರು ಹಿಂದೆಯೂ ಈ ಭಾಗದ ಜನರಿಗಾಗಿ ಕಷ್ಟವನ್ನು ಅರಿತುಕೊಂಡು ಅವರು ಮಾತನಾಡಿದವರಿದ್ದಾರೆ. ಸರ್ಕಾರ ತಮ್ಮದೇ ಇದ್ದರೂ ಸಹ ಅವರು KDP ಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನು ಎತ್ತಿದವರಿದ್ದಾರೆ. ಮುಂದಿನ ದಿವಸದಲ್ಲಿ ನಾವು ಜಿಲ್ಲಾಧಿಕಾರಿ ಬಳಿ, ಅವರು ಇವತ್ತು ರಜೆ ಆದುದರಿಂದ 4ನೇ ಶನಿವಾರ ರಜೆ ಆದುದರಿಂದ ಸೋಮವಾರ ದಿವಸ 10 ಗಂಟೆಗೆ ನಮ್ಮ ಜೊತೆ ಅವರು ಜಿಲ್ಲಾಧಿಕಾರಿ ಅವರನ್ನು ಭೇಟಿಯಾಗಲಿದ್ದಾರೆ. ಅದೇ ರೀತಿ ನಾವು ಬ್ಯಾಂಗ್ಳೂರಿಗೆ ಹೋಗಿ ಮೆನ್ಷನ್ ಜುವೆಲ್ಸ್ ಇದರ ಗಣಿ ಇಲಾಖೆಯ ಸಚಿವರಾದ SS ಮಲ್ಲಿಕಾರ್ಜುನರವರ ಬಳಿ ತಾವು ಬರಬೇಕೆಂದು ವಿನಂತಿಗೆ ಮೇರೆಗೆ ನಮ್ಮ ಜೊತೆ ಬರ್ತೇನೆಂಬ ವಾಗ್ದಾನವರು ಹಿಂದೆ ಸಹ ನಾವು ಕೇಳಿಕೊಂಡಾಗ ನಮ್ಮ ಜೊತೆ ಯಾವತ್ತೂ ಅವರು ಬಂದವರಿದ್ದಾರೆ. ಈ ಬಾರಿಯೂ ಬರ್ತೇನೆಂಬ ಆಶ್ವಾಸನೆಯನ್ನು ಅವರು ನೀಡಿದ್ದಾರೆ. ಅದೇ ರೀತಿ ನಮ್ಮ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಲ್ಲಿ ಹಾಗೂ ಯು ಟಿ ಖಾದರ್ ಸಾಹೇಬರ ಬಳಿಗೆ ಸಹ ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಬಳಿ, ಉಪಮುಖ್ಯಮಂತ್ರಿಗಳು ನಮ್ಮನ್ನು ಕರೆದುಕೊಂಡು ಹೋಗಿ ನಮಗೆ ಬೇಕಾದ ಈ ಒಂದು ದ್ವೀಪ ಉಳಿಸುವ ಬಗ್ಗೆ, ಮನೆಗಳನ್ನು ಉಳಿಸುವ ಬಗ್ಗೆ ಕಾಳಜಿಯನ್ನು ಹೊತ್ತಂತ ಹುಟ್ಟು ಹೋರಾಟಗಾರರಾದ ಐವನ್ ಡಿಸೋಜರ್ ಅವರು ನಮ್ಮ ಜೊತೆ ಇವತ್ತು ಇದ್ದಾರೆ. ನಿಮಗೆ ನಮ್ಮ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜರ ವತಿಯಿಂದ ಹಾಗೂ ನಿಕಟ ಪೂರ್ವಾಧ್ಯಕ್ಷರಾದ ಸ್ಟ್ಯಾನಿ ಡಿಸೋಜ ಲೋಮರ್ ಅವರ ವತಿಯಿಂದ ಹಾಗೂ ನಮ್ಮ ವಾರ್ಡ್ ಅಧ್ಯಕ್ಷರವರು ಬಂದಿದ್ದಾರೆ. ಅದೇ ರೀತಿ ಈ ಭಾಗದ ಚರ್ಚಿನ ಧರ್ಮಗುರುಗಳು ಬಂದಿದ್ದಾರೆ. ನಮ್ಮ ಕಾಸರಗೋಡು ವಾರ್ಡ್ ಅಧ್ಯಕ್ಷರಾದ ಫ್ರಾನ್ಸಿಸ್ ಮೊಂತೇರವರು ಬಂದಿದ್ದಾರೆ. ಅದೇ ರೀತಿ ಬೇಜಾರ್ ವಾರ್ಡ್ ಅಧ್ಯಕ್ಷರಾದ ಸಂತೋಷ್ ಡಿಸೋಜರ್ ಅವರು, ನಮ್ಮ ಸುರತ್ಕಲ್ ವಾರ್ಡ್ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಜರ್ ಅವರು ಹಾಗೂ ಪ್ರಜಕ್ರವರು, ಈ ಭಾಗದ ದ್ವೀಪದ ನಿವಾಸಿಗಳು, ಹೋರಾಟಗಾರರಾದ ಗಿಲ್ಬರ್ಟ್ ಡಿಸೋಜರ್ ಅವರು ಹಾಗೂ ಉರ್ಬಾನ್ರವರು, ನಾವೆಲ್ಲರೂ ಬಂದು ನಿಮ್ಮಲ್ಲಿ ಕೈ ಜೋಡಿಸಿ ನಾವು ಕೈ ಜೋಡಿಸಿ ನಮ್ಮ ಈ ಸಮಸ್ಯೆಯನ್ನು ನೀವು
ಪರಿಹರಿಸಿದ ಸೂಕ್ತ ವ್ಯಕ್ತಿ ಎಂದು ಭಾವಿಸಿಕೊಂಡು ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೇವೆ ಸರ್. ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ನಾವು ನಿಮ್ಮ ಜೊತೆ ಬರ್ತೇವೆ, ನಮಗೆ ದಾರಿ ತೋರಿಸಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತಿದ್ದೇವೆ. ನೀವು ಬಂದಕ್ಕಾಗಿ ನಾವು ಎಲ್ಲರ ವತಿಯಿಂದ ಸಮಸ್ತ ಜನತೆಯ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಕನ್ನಡದಲ್ಲಿ ನೋಡಿ ಇಲ್ಲಿ ಡ್ಯಾಮ್ ಉಂಟಲ್ಲ, ಇದೊಂದು ಬ್ರಿಡ್ಜ್ ಹೊಸದಾಗಿ ಆದ ಬ್ರಿಡ್ಜ್. ಇಲ್ಲಿಂದಲೇ ಮರಗಾರಿಕೆ ಮಾಡಿ ಹಾಗಾದರೆ ಈ ಡ್ಯಾಮಿಗೆ ಯಾವಾಗ ಅನಾಹುತ ಆಗಬಹುದು ಎಂದು ನಮಗೆ ಗೊತ್ತಾಗುದಿಲ್ಲ. ಇನ್ನೊಂದು ವಿಷಯ ಏನೆಂದರೆ ನೋಡಿ, ಡ್ಯಾಮಿನ ಬಳಿ पूरा साइड ही रवाना करते हैं, पूरा साइड ही रहोगे आपको। फ्रांसिस फ्रांसिस साइड ही रवाना वीडियो रिकॉर्ड कैमरा कर कट ले कट अरे दीप आमचे नावी तो ते नातरी दुसऱ्या गावात असल्याने आज अगस्त्य होतो आपल्या गळ्याने घेतो आणि आम्ही सांगले ऐकतो कुठले मॅट काढतो तो आमच्या मुखार काढता म्हणून सांगतो अगस्त राहील त्याच्यातून या पुळग्याच्या सण करायच्या नावी आवड जाता व वरतो स्वागत मागतो आमदार
Milan și tudo o mișcare pe zemul în cazul. O disam ca pau pe lăcăte. Condição de sponsor asta pe सर्वांचे सर्व स्पंदन पुढीच्या अडचणीला मिळा लोकांकडे स्पंदन केले असता condição आज आम्ही सर्व पुढल्या करा अगस्त राहिल्या आमचे कष्ट तुझ्यासमोर आम्ही दौरल्या आमच्या भावनांकडे आम्ही दौरल्या आज परत तिथे मुकले जीवित आमचे समृद्धीचे जाऊन देऊन वापरलो आम्ही हांगच राहिल्या ज्या आमच्या वड बाबा आई बन सुधाकर एमएलसी जाऊन ते चुनायचे जाला ताका आम्ही अपघातीत असताना ताका तो बरी भलायकी व तिची पुढीची तुझी आणि मुकले त्याचे जीवित आणि त्याचे मिसा बऱ्या रीतीनं समृद्धीचे जाऊन दे आणि सर्वांचं पसंतीचे जाऊन सर्वांच्या बऱ्यापणासाठी वावरून ताका गोड भलायकी तुका भाव करून आम्ही मागता आम्ही मागता तुझ्या पुता जेजूचे नावी सौम्यावी आमचे समस्या पर्याय करच्या खातीर आम्ही काल काढले इतके व्हडले प्रतिभटन आता आमकां खूब पर्याय दिवच्याक आमकां हांगा आयल्यात आमचे संगी आमकां कितें वाट तांणी दाखयतात म्हणून तांणी आमकां सांगतात आमचो मळाधीक आयवंत सर आनी येवन ताका ताजे भेटीचे म्हणून हांव सगळ्यात तशेंच आमचे मनोहर डिसोजा तशेंच हांगा कातील सभेचे सर अध्यक्ष आणि सकट तुम्ही येऊन ही वस्ता स्वीकार करचे म्हणून हांव तुम्ही बसा ಉಳಿಯ ಪಾವರು तसेच ಉಳ್ಳಾಲ वैगे आणि राणीपुरा ही 62 तोप या जाग्यार रेवकाटच्या विषय 2014ನೇ ಇಸವಿಯಲ್ಲಿ ಮಾನ್ಯ ಐವನ್ ಸರ್ ಅವರು MLC ಆಗಿದ್ದರು. ಆಗ ಇಲ್ಲಿಯ ನಿವಾಸಿಗಳ ಬೇಡಿಕೆಯ ಮೇರೆಗೆ ಅವರು ಜಿಲ್ಲಾಧಿಕಾರಿ ಆಗಿನ ಜಿಲ್ಲಾಧಿಕಾರಿ AB ವಿಠಲನ್ ಅವರ ಹತ್ರ ಈ ಭಾಗದ ಸಮಸ್ಯೆಯನ್ನು ತಿಳಿಸಿದ ಮೇರೆಗೆ ಸ್ವತಃ ಜಿಲ್ಲಾಧಿಕಾರಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲೇ ಇದು CRZ 1 ಏರಿಯಾದಲ್ಲಿ CRZ 1 ಏರಿಯಾದಲ್ಲಿ ಬರುವುದರಿಂದಾಗಿ ಇಲ್ಲಿ ಮರಳು ತೆಗೆಯಬಾರದೆಂಬ ನಿಷೇಧಾಜ್ಞೆ ಇರುವುದರಿಂದ ಈ ನಿಷೇಧಾಜ್ಞೆಯನ್ನು ಹೇರಿ ತಹಶೀಲ್ದಾರ್ ಅವರನ್ನು ಆಗಿನ ಮೋಹನ್ ಎಂಬ ತಹಶೀಲ್ದಾರ್ ಅವರನ್ನು ಇಲ್ಲಿ ಕಳಿಸಿ ಈ ಪ್ರದೇಶದಲ್ಲಿ ಒಯ್ಗೆ ತೆಗೆಯಬಾರದು ಎಂದು ಪಂಚಾಯತ್ 2 ಪಂಚಾಯತ್ಗಳಿಗೆ ಅಡ್ಯಾರ್ ಮತ್ತು ಒಳಚೇರಿ 2 ಪಂಚಾಯತ್ಗಳಿಗೆ ನೋಟಿಸ್ ಕೊಟ್ಟು BAಗಳಿಗೆ ಎಲ್ರಿಗೂ
ಸಂಬಂಧಪಟ್ಟ ಭೂ ಇಲಾಖಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಇಲ್ಲಿ ಮರಳು ತಾತ್ಕಾಲಿಕವಾಗಿ ಈ ಮರಳು ತೆಗೆಯುವ ದಂಧೆಯನ್ನು ಆ ದಿವಸದಲ್ಲಿ ನಿಲ್ಲಿಸಿದ್ರು. ತದನಂತರ 2018ನೇ ಇಸವಿಯಲ್ಲಿ ಸರ್ ಅವರು ಹಾಗೂ ನಮ್ಮ ಪರಮೋಚ್ಚ ಗುರುಗಳಾದ ಬಿಷಪ್ ರವರು ಈ ಪ್ರದೇಶಕ್ಕೆ ಬಂದು ಇಲ್ಲಿ ಮರಳು ತೆಗೆಯುವುದನ್ನು ನೋಡಿ ಆಗಿನ ಜಿಲ್ಲಾಧಿಕಾರಿಗಳಾದ ಶಶಿಕಾಂತ್ ಸೆಂಥಿಲ್ ರವರತ್ತ ಫೋನ್ನ ಮುಖಾಂತರ ಮಾತನಾಡಿದಾಗ ಅವರು ಈ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲಿ ಹಾಕಿದ ಸಡ್ಡುಗಳನ್ನೆಲ್ಲ JCB ಮೂಲಕ ಧ್ವಂಸಗೊಳಿಸಿ ಇಲ್ಲಿ ಸ್ವತಃ ಪದ್ಮಶ್ರೀ ಎಂಬ ಭೂ ಇಲಾಖೆಯ ಅಧಿಕಾರಿಗಳು ಚರ್ಚಿನ ಒಳಗೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ವಾಗ್ದಾನವನ್ನು ನೀಡಿರುತ್ತಾರೆ. ಇಲ್ಲಿ ಈ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ನಿಲ್ಲಿಸ್ತೇವೆ. ಆಗ ನಾನು ಆಗ ಕಥೋಲಿಕ ಸಭಾ ಅಧ್ಯಕ್ಷನಾಗಿದ್ದೆ, ಸ್ಟ್ಯಾನಿಲ್ ಅವರು ಉಪಾಧ್ಯಕ್ಷರಾಗಿದ್ದುಕೊಂಡು ನಾವೆಲ್ಲರೂ ಈ ಪ್ರದೇಶಕ್ಕೆ ಭೇಟಿ ನೀಡಿ ಐವನ್ ಡಿಸೋಜರು ಇಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಆಶ್ವಾಸನೆ ನೀಡಿದ ಮೇರೆಗೆ ಆ ದಿವಸದಲ್ಲಿ ಸಹ ಈ ಮರಳು ನಿಷೇಧವನ್ನು ಆಗಿತ್ತು. ತದನಂತರ ಇಲ್ಲಿ ಬಂದು ಈ 50 ದೋಣಿಗಳನ್ನು ಸೀಜ್ ಮಾಡಿಕೊಂಡು ವೈಗೆ ಬಜಾರ್ ಇಲ್ಲಿಗೆ ಕೊಂಡೋಗಿ ಸೀಜ್ ಮಾಡಲಾಗಿತ್ತು. ಇಲ್ಲಿ ಇಟಾಚಿ ಮತ್ತು ಸಂಬಂಧಪಟ್ಟ ಟಿಪ್ಪರ್ಗಳನ್ನು ಸೀಜ್ ಮಾಡಲಾಗಿತ್ತು. ತದನಂತರ ಈಗ ಕ್ರಮೇಣವಾಗಿ ಪದೇ ಇಲ್ಲಿ ಕೇವಲ ಬಡ ಜನತೆ ಇರುವುದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಪ್ರದೇಶದಲ್ಲಿ ಆಗ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರದೇಶ ಇತ್ತು ಚರ್ಚಿನಿಂದ. ಇವತ್ತು ಕೇವಲ 75 ಮೀಟರ್ ಸಹ ಇಲ್ಲ. ಸ್ವತಃ ಐವನ್ ಸರ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿ ಡ್ಯಾಮ್ ಇದೆ, ಆ ಡ್ಯಾಮಿನ ಪಕ್ಕದಲ್ಲಿ ಅವರು ಬರುವಾಗ ಅಲ್ಲಿದ್ದ ಉತ್ತರ ಪ್ರದೇಶದ ಜನರು ಒಂದು 50-60 ಜನ ಅಲ್ಲಿ ಇದ್ರು. ಅವರೆಲ್ಲ ಎದ್ದು ಓಡಿದ್ದನ್ನು ಅವರು ತನ್ನ ಕಣ್ಣಾರೆ ಕಂಡಿದ್ದಾರೆ. ಯಾಕೆ ಹೇಳಿದ್ರೆ ಇಲ್ಲಿ ದಾರಿ ತಪ್ಪಿಸುವವರಿದ್ದಾರೆ, ಇಲ್ಲಿ ಮರಳು ತೆಗೆಯುವುದಿಲ್ಲ, ಇದು ಸುಮ್ಮನೆ ಹೇಳುವುದು, ಇಲ್ಲಿ ಏನು ಅಂತ ಅಕ್ರಮ ದಂಧೆ ಆಗ್ತಾ ಇಲ್ಲ ಎಂಬುದನ್ನು ಅವರು ಕಣ್ಣಾರೆ ನೋಡಬೇಕೆಂಬ ನಮ್ಮ ಆಸೆ ಇತ್ತು. ಅವರು ನಿನ್ನೆ ದಿವಸ ತನಕ ಮುಂಬೈಯಲ್ಲಿ 3 ದಿವಸದ ಪ್ರವಾಸಕ್ಕೆ ಹೋದ್ರು ಸಹ ತಕ್ಷಣ ಬಂದ ಕೂಡಲೇ ನಮ್ಮ ಬೇಡಿಕೆ ಮೇಲೆಗೆ ಈ ಬಡವರ ಮೇಲೆ ಕಾಳಜಿ ಇಟ್ಟುಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಸ್ವತಃ ಏನಾದರೂ ಡ್ರೆಜ್ಜಿಂಗ್ ಮಾಡಿಕೊಂಡು ಈ ಬಾವಿಯಿಂದ ಮಣ್ಣು ತೆಗೆಯುವುದನ್ನು ಅವರು ನೋಡಿದ್ದಾರೆ. ಅದೇ ರೀತಿ ಈ ನಮ್ಮ ಆವಲ್ನಂತೆ ಈ ಹೊಸ ಬ್ರಿಡ್ಜ್ ಸ್ವತಃ ಹತ್ತಿರ ತನಕ ಬಂದು ಈ ಬ್ರಿಡ್ಜಿನ ಬುಡದಲ್ಲಿ ಹೊಯ್ಗೆ ತೆಗೆಯುವ ಜನರನ್ನು ಅವರು ನೋಡಿದ್ದಾರೆ. ಆದ್ದರಿಂದ ನಮ್ಮ ಕಳಕಳಿ ಇಷ್ಟೇ, ನಾವು ಏನು ನಿಮ್ಮದ ಎಲ್ಲರ ವಿಶ್ವಾಸದಿಂದ ನಾವು ಜಿಲ್ಲಾಧಿಕಾರಿಗಳ ಹತ್ರ ಸೋಮವಾರ ದಿವಸ 10 ಗಂಟೆಗೆ ನಾವು ಅವರನ್ನು ಮನವಿ ಕೊಡಲಿಕ್ಕಿದೆ. ನಾವು ನಮ್ಮ ಜೊತೆಗೆ ಬರಬೇಕೆಂದು ನಿಮ್ಮ ಹತ್ರ ಇವತ್ತು ಕೇಳಿಕೊಂಡಾಗ ನಿಮಗೆ ಬೇಕಾದರೆ ಅವರ ಮನೆಗೆ ಕರ್ಕೊಂಡು ಹೋಗ್ತೇನೆ ಎಂಬ ಆಶ್ವಾಸನೆ ನಮಗೆ ಫೋನ್ನ ಮುಖಾಂತರ ಅವರು ನೀಡಿದರು. ಆದರೆ ಈ ಸಂಪ್ರದಾಯವನ್ನು ನಾವು ಮುರಿಯುವುದು ಬೇಡ, ಒಂದು ದಿವಸ ಮನೆಗೆ ಹೋದರೆ ಮತ್ತೆ ಪದೇ ಮನೆಗೆ ಹೋಗುವುದು ಸಂಪ್ರದಾಯವಾಗ್ತದೆ ಎಂಬ ಭಾವನೆಯಿಂದ ಅವರು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ ಹೇಳಿದ್ರು. ನಾವು ಹಿಂದೇಟು ಹಾಕ್ಕೊಂಡು ಇವತ್ತು 4ನೇ ಶನಿವಾರ ಆದ್ದರಿಂದ ಏಕೆ ಹೇಳಿದರೆ ನಾವು ಭಾಷಣದಲ್ಲಿ ನಿನ್ನೆ ಇವತ್ತು ನಾವು ಹೋಗ್ತೇವೆ ಅಂತ ಹೇಳಿದ್ದೇವೆ. ಸೋಮವಾರ ದಿವಸ ತಾವು ನಮ್ಮ ಜೊತೆಗೆ ಬರಬೇಕು ಎಂಬ ವಿನಂತಿಯನ್ನು ನಾವು ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಅವರು ದೋಣಿಯಲ್ಲೇ ನಮಗೆ ಅವರ ಮುಖ ನೋಡುವಾಗ ಅವರಿಗೆ ಕಣ್ಣೀರು ಬಂದಿದೆ. ಅವರ ಈ ಕಾಳಜಿಯಿಂದ ನಾವು ಗುರುವಾರ ದಿವಸ ಅವರು ನಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ನಮ್ಮ ಭೂ ಇಲಾಖೆಯ ಸಚಿವರಾದ SS ಮಲ್ಲಿಕಾರ್ಜುನರವರನ್ನು, ಮುಖ್ಯಮಂತ್ರಿಗಳನ್ನು, ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನು, ವಿರೋಧ ಪಕ್ಷದ ನಾವು ಜಾತಿ ಮತ ಪಕ್ಷ ಭೇದವಿಲ್ಲ, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ರವರನ್ನು, ನಮ್ಮ ಸಚಿವರಾದ UT ಖಾದರ್ ರವರನ್ನು ಹಾಗೂ ಏನೆಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರ ಹತ್ರ ನಮಗೆ ಭೇಟಿ ಮಾಡಿ ನಮ್ಮ ಸಮಸ್ಯೆಯನ್ನು ನಿಮಗೆ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಇದ್ದೇನೆ ಎಂಬ ಆಶ್ವಾಸನೆಯನ್ನು ತಾವು ನೀಡಿದ್ದೀರಿ. ನಿಮಗೆ ಮಗದೊಮ್ಮೆ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಹಾಗೂ ಈ ಊರಿನ ಜನರ ಪರವಾಗಿ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ ಪರವಾಗಿ ನಾವು ನಿಮಗೆ ಮಗದೊಮ್ಮೆ ನಮ್ಮೆಲ್ಲರ ವತಿಯಿಂದ ನಿಮಗೆ ಕೈ ಜೋಡಿಸಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಸರ್. ಎಲ್ರಿಗೂ ಸ್ವಾಗತವನ್ನು ಮಾಡಿ ತಾವು ನಿಮಗೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದರಿಂದ ತಾವು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ನಾವು ನಿಮ್ಮ ಹತ್ರ ಕೇಳಿಕೊಳ್ತಾ तुम्ही तुला मग assessor असा काही करून तुला मिळाला
तो लोग पूरा घूमने उलो तो ये देखो ना अंका पूरा वीडियो देखी हम बोले ले कान पर बोले था ये देखो ना आप कन्नड़ बोले था पब्लिक कंजम्पशन ಧರ್ಮಗುರುಗಳೇ ಕ್ಯಾಥಲಿಕ್ ಸಭೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಊರಿನ ಎಲ್ಲ ನಿವಾಸಿಗಳೇ ಕನ್ನಡ ಅರ್ಥ ಆಗ್ತದಲ್ಲ ನಾವು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಿನ್ನೆ ನೀವು ದೊಡ್ಡ ಪ್ರತಿಭಟನೆಯನ್ನು ಗುರುಗಳು ಮತ್ತು ಕ್ಯಾಥಲಿಕ್ ಸಭೆಯ ನೇತೃತ್ವದಲ್ಲಿ ಮಾಡಿದ್ವಿ ಭಾಳ ಯಶಸ್ವಿಯಾಗಿದೆ ಸುಮಾರು 6,000 to 7,000 ಜನ ಸೇರಿದ್ರು ನಾನು ಕೇಳ್ಕೊಂಡಿದ್ದೇನೆ ಮತ್ತು ಪ್ರೊಸೆಷನನ್ನು ಮಾಡಿ ನಿಮ್ಮ ಕಷ್ಟವನ್ನು ನೀವು ಸಮಾಜದ ಮುಂದೆ ಇಟ್ಟಿದ್ದೀವಿ ನಿನ್ನೆ ನಾನು ಮೊನ್ನೆ ನಿಮ್ಮ ಪ್ರಿಲಿಮಿನರಿ ಮೀಟಿಂಗಿಗೆ ಹೋಗಿದ್ದೆ ನನಗೆ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ನ ಜವಾಬ್ದಾರಿ ಹಾಕಿರೋದರಿಂದ ನಾನು ನಿನ್ನೆ ಮಧ್ಯಾಹ್ನ ಇಷ್ಟೊತ್ತಿಗೆ ನಾನು 3 ಗಂಟೆ ಹೊತ್ತಿಗೆ ನಾವು ಕಾರ್ಡಿನಲನ್ನು ಮೀಟ್ ಮಾಡಿದ್ದೆ ಬೇಸಸ್ ಇಲ್ಲಿ ಮುಂಬೈಯಲ್ಲಿ ಹಾಗಾಗಿ ನನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು ಬೇರೆ ಬೇರೆ ನನ್ನ ಪಾರ್ಟಿಯ ಪದಾಧಿಕಾರಿಗಳು ಬಂದಿದ್ದರು ಹಾಗಾಗಿ ನಿನ್ನೆ ಅಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ತಡ ಆಯಿತು ಇವತ್ತು ನಾನು ಪದಾಧಿಕಾರಿಗಳಿಗೆ ಫೋನ್ ಮಾಡಿ ನನಗೆ ಒಮ್ಮೆ ಅಲ್ಲಿ ಹೋಗಬೇಕು ಅಂತ ಇದೆ ನೀವು ಬರೋದಾದರೆ ಒಟ್ಟಿಗೆ ಹೋಗೋಣ ಅಂದೆ ಅವರೆಲ್ಲ ಈ ಅರೇಂಜ್ಮೆಂಟ್ ಎಲ್ಲ ಮಾಡಿ ನನ್ನನ್ನು ಕೂಡ ಇಲ್ಲಿ ಕರೆದು ಬಂದಿದ್ದಾರೆ ಒಂದು ರೌಂಡ್ ಎಲ್ಲ ಹೋಗಿ ಬಂದಿದ್ದೇವೆ ಏನೇನು ಆಗ್ತದೆ ಇದರ ಬಗ್ಗೆ ಕೂಡ ನಮ್ಮ ಗಮನದಲ್ಲಿ ಇದೆ ಇದೇ ರೀತಿ ನಾನು 2013ರಲ್ಲಿ 14ರಲ್ಲಿ ನಾನು ಇಲ್ಲಿ ಬಂದಿದ್ದೆ ಅಲ್ಲಿ ಕೂತ್ಕೊಂಡು ಮಾತಾಡಿ ಆ ದಿವಸ ತಹಸೀಲ್ದಾರನ್ನು ಕರೆಸಿದ್ದೆ ಮೋಹನ್ ರಾವ್ ಅಂತ ತಹಸೀಲ್ದಾರ್ ಮತ್ತು ಹಿಂದೆ ಹೋಗಿ ಬೆನ್ನು ತಾಗಿ ಒಂದು ಆರ್ಡರನ್ನು ಮ್ಯಾಜಿಸ್ಟ್ರೇಟಿಯಲ್ ಆರ್ಡರನ್ನು ಮಾಡಿದ್ದೆ ಅದು ತಮ್ಮ ಕೈಯಲ್ಲಿ ಈಗಲೂ ಇದೆ ಅದರ ಪ್ರಕಾರ ಇಲ್ಲಿ ಬರುವಂಥ CRZ-1 ಸೆನ್ಸಿಟಿವ್ ಏರಿಯಾ ಕಾರಣ ಮನೆಗಳು ಮತ್ತು ದ್ವೀಪ ಇರೋದರಿಂದ 4 ಭಾಗಗಳಲ್ಲಿ ಯಾವುದೇ ಮರಳನ್ನು ತೆಗೆಯುವುದನ್ನು ನಿಷೇಧ ಮಾಡಿ ಸೆಕ್ಷನ್ 144 ಅನ್ನು ಇಂಪೋಸ್ ಮಾಡಿಸಿ ಈ ಭಾಗದಲ್ಲಿ ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ಮಾಡದಂತೆ ಮತ್ತು ಇದನ್ನು ತಡೆಯುವುದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಒಂದು ಪ್ರೊಹಿಬಿಟರಿ ನಿಷೇಧಾಜ್ಞೆಯನ್ನು ಜಾರಿಗೆ ಗೊಳಿಸಿತ್ತು ಅದು ಇವತ್ತೂ ಊರ್ಜಿತದಲ್ಲಿದೆ ಆದರೆ ಚಟುವಟಿಕೆಗಳು ಮಾತ್ರ ಅಕ್ರಮ ಆಗ್ತಾನೇ ಇದೆ ಭೂಕಳ್ಳರನ್ನು ನೋಡಿದ್ದೇವೆ ಇಷ್ಟು ದೊಡ್ಡ ಮರಳುಗಳನ್ನು ನಾನು ನೋಡಲಿಲ್ಲ ಕಳ್ಳರಿದ್ದಾರೆ ಭೂಮಿ ಕಳ್ಳರಿದ್ದಾರೆ ಮನೆ ಕಳ್ಳರಿದ್ದಾರೆ ಎಲ್ಲ ಕಳ್ಳತನ ಇದೆ ಆದರೆ ಭೂಮಿಯನ್ನು ಕಳ್ಳತನ ಮಾಡೋದು ಇದು ಬಳ್ಳಾರಿಯಲ್ಲಿ ಗಣಿ ಕಳ್ಳತನ ಆದ ಮೇಲೆ ಇದು ಇನ್ನೊಂದು ದೊಡ್ಡ ಕಳ್ಳತನ ಆಗುವಂಥದ್ದು ಈ ಭಾಗದಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನದಿಯ ನೀರನ್ನೇ ಎತ್ತಿಕೊಂಡು ಇನ್ನೊಂದು ಕಡೆ ಹಾಕಿ ಬಾವಿಗಳನ್ನು ತೋಡಿ ಅದಕ್ಕೆ ಪೈಪ್ ಇಟ್ಟು ಅಲ್ಲಿ ಮರಳು ಶೇಖರಣೆ ಮಾಡಿ ಮತ್ತು ಇದು ಹೋಟ್ಲೇನು ಮತ್ತೇನದು ಪಿತಾಚಿಗಳನ್ನೆಲ್ಲ ತಂದು ಅದರ ಮೂಲಕ ಡ್ರೆಡ್ಜಿಂಗನ್ನು ಮಾಡಿ ಯಾಂತ್ರೀಕರಣದ ಮರಳುಗಾರಿಕೆಯನ್ನು ಸಂಪೂರ್ಣ ನಿಷೇಧಿಸಿದೆ ಯಾಂತ್ರೀಕರಣದಿಂದ ತೆಗಿಲೇಬಾರದು ಹೇಗೆ ಮಣ್ಣು ತೆಗಿಬೇಕು ಅಂದರೆ ಮರಳು ತೆಗಿಬೇಕಂದ್ರೆ ನೀರಿನಲ್ಲಿ ಮುಳುಗಿ ಬುಟ್ಟಿಯಲ್ಲಿ ಎತ್ತು ತೆಗೆದುಹಾಕಿ ಮಾಡಬೇಕು ಅನ್ನೋದು ಅದು ಕಾನೂನುಬದ್ಧವಾಗಿ ಇದು ರಾತ್ರಿ ಬಂದು ಕಳ್ಳತನವಾಗಿ ಈ ಥರ ವ್ಯವಹಾರ ಮಾಡತಕ್ಕಂಥದ್ದು ನಿಜವಾಗಿಯೂ ಇದು ನಮಗೊಂದು ಕಳಂಕ ಮತ್ತು ಇದನ್ನು ನಾವು ವಿರೋಧಿಸಲೇಬೇಕು ಅದಕ್ಕಾಗಿ ಕೆಲವರು ಹೇಳಿರೋದು ನಿನ್ನ ಸರ್ಕಾರ ಇದೆ ನೀನು ಇಲ್ಲ ಸರ್ಕಾರದ್ದು ಏನು ಸರ್ಕಾರ ಎಲ್ಲ ನೋಡ್ಲಿಕ್ಕೆ ಬರ್ತಾರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಇದನ್ನು ನಾನು KDP ಮೀಟಿಂಗಲ್ಲಿ ಮೊನ್ನೆ ಹೇಳಿದ್ದೆ ಉಸ್ತುವಾರಿ ಮಂತ್ರಿಗಳೇ ಹೇಳಿದರು ಕಮಿಷನ್ ನೀವು ಇಲ್ಲ ಅಂತ ಹೇಳಿದರೆ ನಾನು ನಂಬ್ತೇನೆ ಅಲ್ಲಿ ಅಷ್ಟು ಜನ ಬಂದಿದ್ದಾರೆ ಸುಮ್ಮನೆ ಸುಳ್ಳು ಹೇಳ್ತಾರೆ ನಾನು ಭೇಟಿ ಮಾಡಲಿಕ್ಕೆ ಏನೂ ಆಗಲಿಲ್ಲ ಅಂದರೆ ಕಳ್ಳತನ ಆಗಲೇ ಇಲ್ಲ ಅಂದರೆ ಹಾಗಾಗಿ ನಾವು ಈ ಬಗ್ಗೆ ಒಂದು ನಿರ್ದಿಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಮತ್ತು ಇದನ್ನು ನಾವು ನಿಲ್ಲಿಸಬೇಕು ನಾವಲ್ಲಿ ಅದೊಂದು ಬ್ರಿಡ್ಜ್ ಮಾಡಿದ್ದಾರೆ ಅಷ್ಟು ಕಷ್ಟದಲ್ಲಿ ಇರಲಿಕ್ಕಾದರೆ ಅದರ ಬುಡದಲ್ಲಿಯೇ ತೆಗಿಬೇಕು ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಬೀಳುವ ಸಾಧ್ಯತೆ ಉಂಟು ಬರವರು ಬ್ರಿಡ್ಜ್ ಹಾಗೇ ರೀತಿ ಸಿಂಗಾಯಿತು ಗುರುಪುರ ಬ್ರಿಡ್ಜು ಅದೇ ರೀತಿ ಆಯಿತು ಯಾಕೆ ನಮ್ಮ ಅಧಿಕಾರಿಗಳಿಗೆ ಅರ್ಥ ಆಗೋದಿಲ್ಲ ಇದು ನನ್ನ ಪ್ರಶ್ನೆ ಇದೆ ಈ ಬಗ್ಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅನೇಕ ಹೋರಾಟಗಳನ್ನು ನೀವು ಮಾಡಿದ್ದೀರಿ ದೈಜಿವಾಡ ಮುಖಾಂತರ ಆಗಿದೆ ಬೇರೆ ಬೇರೆ ವಿಚಾರಗಳಾಗಿದೆ ಎಲ್ಲವೂ ನಡೀತಲೇ ಇದೆ ಆದರೆ ಅವರ ಕೆಲಸ ಅವರು ಮಾಡ್ತಾನೇ ಇದ್ದಾರೆ ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿಸಿ ಈ ಒಂದು
ವಿಚಾರಕ್ಕೆ ನೀವು ಈಗ ಕ್ಯಾಪ್ಸಿಕಲ್ ಅವರು ಒಂದು ದೊಡ್ಡ ರೀತಿಯಲ್ಲಿ ಏನು ಸಹಕಾರ ಮಾಡಬೇಕು, ಇದನ್ನು ನಿಲ್ಲಿಸಬೇಕು ಅಂತ ಒಂದು ಆಂದೋಲನ ರೂಪದಲ್ಲಿ ಮಾಡಿದ್ದಾರೆ. ಇದಕ್ಕೆ ನನ್ನದು ಕೂಡ ಸಂಪೂರ್ಣ ಬೆಂಬಲ ಇದೆ ಅಂತೇಳೋ ಮಾತನ್ನು ಹೇಳಿ, ನಾನು ಕೂಡ ಇದರಲ್ಲಿ ನಾಡ್ದು ಸೋಮವಾರ ದಿವಸ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತೇನೆ. ನಿಮ್ಮ ಪದಾಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿಗೆ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಅಥವಾ ಒಂದು ವಿಚಾರವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಅದಕ್ಕಿಂತ ಜಾಸ್ತಿ ಏನಾದಾದರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ ಮತ್ತು ನಾವೇನು ಮಾಡಿ ಬರೋದು. ಸರ್ಕಾರ ಯಾವುದೇ ಕಾರಣಕ್ಕೂ ಕಳ್ಳತನ ಮಾಡುವವರಿಗೆ ಸಪೋರ್ಟ್ ಇಲ್ಲ. ಸರ್ಕಾರ ಯಾವುದಕ್ಕೂ ಈ ರೀತಿ ಹಗಲು ದರೋಡೆ ಮಾಡೋದಕ್ಕೆ ನಾವು ಯಾರೂ ಬೆಂಬಲ ಇಲ್ಲ, ನಮಗೆ ಅದು ಅಗತ್ಯವೂ ಇಲ್ಲ. ಹಾಗಾಗಿ ನಾನು ಸ್ಪಷ್ಟ ಮಾಡ್ತೀನಿ, ಇದರ ಬಗ್ಗೆ ನಾವು ರಾಜಕಾರಣಿಗಳಾದರೂ ಕೂಡ ನಮಗೂ ಕೂಡ ಮಾನವೀಯತೆ ಅಂತ ಇದೆ, ಜನರ ಕಷ್ಟದ ಬಗ್ಗೆ ಗೊತ್ತಿದೆ. ರಾಜಕಾರಣಿಗಳು ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಯಾರೂ ಬೆಂಬಲ ಮಾಡೋದಿಲ್ಲ, ಯಾವ ಪಕ್ಷದ ರಾಜಕಾರಣಿಗಳು ಇದನ್ನು ಬೆಂಬಲ ಮಾಡೋದಿಲ್ಲ, ಮಾಡಬಾರದು. ಹಾಗಾಗಿ ಇದರಲ್ಲಿ ಪಕ್ಷ ಅದು ಭೇದ ಇಲ್ಲ, ಬಟ್ ನಮ್ಮ ಜನರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು. ಈ ಒಂದು ದ್ವೀಪ ಏನಿದೆ ಇದು ಉಳಿಯಬೇಕು. ಉಳಿಯ ದ್ವೀಪ ಬಹಳ ಓಲ್ಡೆಸ್ಟ್ ಬ್ರಿಟಿಷರ ಕಾಲದಿಂದಲೂ ಇದು ಪ್ರಾರಂಭ ಆಗಿಕೊಂಡು ಬಂತಕ್ಕಂಥದ್ದು. ಜನರು ಕೂಡ ಬಹಳ ಕಷ್ಟಜೀವಿಗಳಿದ್ದಾರೆ, ಕೆಲಸ ಮಾಡುವವರಿದ್ದಾರೆ. ಗುರುಗಳು ಇಲ್ಲಿ ಬಂದು ಅನೇಕ ಬಾರಿ ನಿಮಗೆ ಉಪದೇಶಗಳನ್ನು ನೀಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಇದೊಂದು ಒಳ್ಳೆ ಕೆಲಸ ಆಗಿದೆ. ಮತ್ತು ಇಲ್ಲೊಂದು ಬ್ರಿಡ್ಜ್ ಆಗುವಂಥದ್ದು ಕೂಡ ಅವಶ್ಯಕತೆ ಇದೆ. ಭಾಳ ವರ್ಷದಿಂದ ಇದು ಆಗ್ತಾನೇ ಇದೆ. ಅಲ್ಲಿನವ್ರು ಮನಸ್ಸು ಮಾಡಿದರೆ ಆಗ್ತದೆ. ಅಲ್ಲಿನ ಕ್ಷೇತ್ರದ ಶಾಸಕರೇ ಈ ಭಾಗದ ಶಾಸಕರು ಮತ್ತು ಅವರು ಮೈನಾರಿಟಿ ಅಧ್ಯಕ್ಷರು ಕೂಡ ಅವರು ಹೇಳಿಸಿ ಸ್ವಲ್ಪ ದುಡ್ಡು ಇಟ್ಟರೆ ನಾನು ಬೇಕು ಸ್ವಲ್ಪ ದುಡ್ಡು ಕೊಡ್ತೀನಿ, ನನ್ನ ಅನುದಾನ. ಸೊ ನೀವು ಮಾಡಲಿಕ್ಕೆ ಮಾಡಿ ಏನಾದರೂ ಮಾಡಿಸುವಂಥ ಕೆಲಸ ನೀವು ತಗೊಂಡ್ರೆ ಬರೀ ಓಟ್ ಮಾತ್ರ ಹಾಕಿಸೋದಲ್ಲ, ಗೊತ್ತಾಯ್ತು? ಓಟ್ ಹಾಕಿಸಿದ ಮೇಲೆ ಕೆಲಸ ಮಾಡಿಸ್ಬೇಕು, ಗೊತ್ತಾಯಿತು? ಅದು ಮಾಡಿಸಿದರೆ ನಾನು ನನ್ನ ಅನುದಾನದಿಂದಲೂ ಸ್ವಲ್ಪ ದುಡ್ಡನ್ನು ಕೊಟ್ಟು ಈ ಭಾಗದಲ್ಲಿ ನಿಮಗೆ ಅದು ಎಷ್ಟು ಎಸ್ಟಿಮೇಟ್ ಆಗ್ತದೆ ಏನು ಅಂತ ನೋಡಿ ವೆಹಿಕಲ್ ಆಚೆ ಈಚೆ ಬಂದು ಹೋಗುವ ಸೈಕಲ್ಲಿ ಇಲ್ಲಿ ಇದಕ್ಕೆ ಡಿಮಾಂಡು ಬರ್ತದೆ, ಮತ್ತೆಲ್ಲ ಮಾರಾಟ ಮಾಡಿ ಒಂದು ಹೇಳಿ ಬ್ರಿಡ್ಜ್ ಆಯಿತು, ನನಗೆ ನನಗೆ ದುಬೈ ಕೆಲವೆಲ್ಲ ಕೂಟ ಅದು ಹಾಗಾಗಿ ನೋಡಿಕೊಂಡು ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳೋದು. ಇದನ್ನು ಕಣ್ಣು ಮುಚ್ಚಿ ಓಪನ್ ಮಾಡೋರು ಆಗೋದಿಲ್ಲ. ಇದು ಎಲ್ಲರೂ ಕೈ ಸೇರಿಸಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಎಲ್ಲರೂ ಶ್ರಮ ಪಡಬೇಕು, ಎಲ್ಲರೂ ಶ್ರಮ ಪಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥ ಮಾತನ್ನು ಹೇಳಿ ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ, ನಮ್ಮದು ಬೆಂಬಲವು ನಿಮಗಿದೆ ಅಂತ ಮಾತನ್ನು ಹೇಳಿ ಎಲ್ರಿಗೂ ಸಿಗೋರಿ ಮಾತನ್ನೇ तूले माझे तो देऊ ये बसन दे ब्रिज करता म्हणता ಬ್ರಿಜ್ ಕರೆಕ್ಟ್ ಇವತ್ತು ಸಂತೋಷದ ವಿಷಯ ಅಂತ ಹೇಳಿದ್ರೆ 50 ದಿವಸದ MLC ಆದ ನಂತರ ಈ ಒಂದು ದ್ವೀಪಕ್ಕೆ ಬಂದದ್ದು ಪ್ರಥಮ ಬಾರಿಗೆ. ಎರಡನೇ ಬಾರಿ ಮೊದಲನೇ ಸಾರ ಬಂದಿದ್ದೆ ಅಲ್ಲ, ಈ ಸರಿ MLC ಆದ ಮೇಲೆ ಬರೋದು, ಆಗ ಮುಂಚೆ ಬರೋದು. ಈ ಸರಿ MLC ಆದ ನಂತರ ಸುರುವಿಗೆ ಬಂದಿದ್ದಾರೆ ಮತ್ತು ಅವರು ನುಡಿದಂತೆ ನಡೆದ ಒಬ್ಬ ಸಮರ್ಥ ನಾಯಕ. ನಮ್ಮ ಸಮುದಾಯದ ನಮಗೆ ಒಬ್ಬ ಸಮರ್ಥ ನಾಯಕ ಇದ್ದರೆ ಅದು ಐವನ್ ಡಿಸೋಜ. ಇದು ನುಡಿದಂತೆ ನಡೆದಂತೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಐವನ್ ಡಿಸೋಜರು ತುಂಬ ಭಾಷಣದಲ್ಲಿ ಹೇಳಿದ್ದಾರೆ, ನಾನು ನಿಮ್ಮೊಟ್ಟಿಗಿದ್ದೇನೆ, ನಿಮ್ಮ ಹವಲನ್ನು ನಾನು ಸ್ವೀಕರಿಸ್ತೇನೆ, ನಿಮ್ಮ ಕಷ್ಟಕ್ಕೆ ನಾನು ಹೆಗಲು ಕೊಡ್ತೇನೆ ಎಂದು ತುಂಬ ಭಾಷಣದಲ್ಲಿ ಹೇಳಿದ್ದು. ಅದರಂತೆ ಮೊನ್ನೆ ವಿಶ್ವಕೋಶದಲ್ಲಿ ಮೀಟಿಂಗ್ ಆಗುವಾಗ ಅವರನ್ನು ಕರೆಯಬೇಕಾ ಬೇಡವಾ ಹೇಳಿ ನಾನು ತುಂಬ ಸಮಸ್ಯೆಯಲ್ಲಿದ್ದೆ. ಆಗ ನಮ್ಮ ನಿಕಟಪುರ ಅಧ್ಯಕ್ಷರು ಹೇಳಿದರು, ಅವರನ್ನು ಕರೆದೆ ನಾನು. ನೀನು ಕರೆದರೆ ನಾನು ಇವತ್ತೇ ಬರ್ತೇನೆ, ಕರೆಕ್ಟ್ ಟೈಮಿಗೆ ಬಂದು ಸಲಹಾ ಸೂಚನೆಯನ್ನು ಕೊಟ್ಟು ನಿಮ್ಮೊಟ್ಟಿಗೆ ಸಮುದಾಯದೊಟ್ಟಿಗೆ ನಾನಿದ್ದೇನೆ, ಅನ್ಯಾಯ ಇಲ್ಲಿ ಆಗ್ತದ ಅಲ್ಲಿ ನಾನು ಸದಾ ಇರ್ತೇನೆ ಎಂದು ಹೇಳಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಿನ್ನೆ ಅವರ ಸ್ವಲ್ಪ ಅನಾನುಕೂಲ, ಅವರಿಗೆ ಬಾಂಬೆಯಲ್ಲಿ ಭಿವಂಡಿಯಲ್ಲಿ ಅವರು ವೀಕ್ಷಕರಾಗಿದ್ದಾರೆ, ಆದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಆದರೂ ಇವತ್ತು ಬಂದು ನಮ್ಮ ಹವಾಲು ಆದರೆ ಮತ್ತು ಅಲ್ಲಿಯ ಪರಿಸ್ಥಿತಿ, ದ್ವೀಪದ ಪರಿಸ್ಥಿತಿ ಹೇಗೆ ಮರಳನ್ನು ತೆಗೆದಿದ್ದಾರೆ ಅದರ ವಿಷಯವನ್ನು ಸವಿಸ್ತಾರ ನೋಡಿದ್ದಾರೆ.
ಅವರು ಬರುವಾಗಲೇ ಇಲ್ಲಿ ಬ್ರಿಡ್ಜಿನ ಹತ್ರ ಹೊಯ್ಗೆಯ ವ್ಯಾಪಾರದವರು ಹಿಂದಿಯವರು ದೋಣಿ ಇಟ್ಕೊಂಡು ಓಡಿ ಹೋದರು. ಅದನ್ನು ಅವರ ಕಣ್ಣೆದುರು ನೋಡಿದ್ದಾರೆ. ಆದುದರಿಂದ ಮುಂದಿನ ದಿನದಲ್ಲಿ ಐವನ್ ಡಿಸೋಜರು ಮನಸ್ಸು ಮಾಡಿದರೆ ನಿಮಗೆ ಬ್ರಿಡ್ಜ್ ಆಗುವುದು ಕನಸಲ್ಲ, ನೆನಸಾಗ್ತದೆ. ಐವನ್ ಡಿಸೋಜ ಮತ್ತು ಯುಟಿ ಖಾದರ್ ಒಂದು ನಾಣ್ಯದ ಎರಡು ಮುಖ. ಅವರ MLA, ಇವ್ರದ್ದು MLC, ಇವರದ್ದು ಬೇರೆ ಮನೆ, ಅವರದ್ದು ಬೇರೆ ಮನೆ. ಇವರು ಲಾಸ್ಟಿಗೆ ಹೋಗುದು ಒಂದೇ ಮನೆ. ಹಾಗೆ ಏನು ತೊಂದರೆ ಇಲ್ಲ. ಇವರು ಆತ್ಮೀಯರು. ಯುಟಿ ಖಾದರ್ನವರ ಮೊದಲ ಇಲೆಕ್ಷನ್ಗೆ ಅವರೇ ಚುನಾವಣೆ ಅಧಿಕಾರಿಯಾಗಿದ್ದರು. ಆದ್ದರಿಂದ ಐವನ್ ಡಿಸೋಜರ ಮಾತಿಗೆ ಖಂಡಿತ ಬೆಲೆ ಕೊಡ್ತಾರೆ. ಯುಟಿ ಖಾದರ್ಗೆ ನಮ್ಮ ಸಮುದಾಯದ ಮೇಲೆ ತುಂಬ ಪ್ರೀತಿ ಇದೆ. ಯಾವ ಸಮುದಾಯದವರನ್ನು ಕಡೆಗಣಿಸುವುದು ಅವರಲ್ಲಿ ಪ್ರಶ್ನೆಯೇ ಇಲ್ಲ. ಆದುದರಿಂದ ಖಂಡಿತ ಈ ಸಾರಿ ಐವನ್ ಡಿಸೋಜರ ನೇತೃತ್ವದಲ್ಲಿ ನಮ್ಮ ಸಂಪೂರ್ಣ ಸಹಕಾರ, ಬೆಂಬಲ ಎಲ್ಲ ಉಂಟು. ಐವನ್ ಡಿಸೋಜ ಈ ಸಾರಥ್ಯವನ್ನು ತೆಗೆದುಕೊಳ್ಬೇಕು. ಈ ಬ್ರಿಡ್ಜ್ ಐವನ್ ಡಿಸೋಜರ 6 ವರ್ಷದ ಅವಧಿ ಉಂಟು. ಅದರ ಒಳಗೆ ಈ ಬ್ರಿಡ್ಜ್ ಅನ್ನು ಮಾಡಿ ಅವರು ತೋರಿಸಬೇಕು. ನಮ್ಮ ಸಮುದಾಯಕ್ಕೆ ಐವನ್ ಡಿಸೋಜರ ಒಂದು ದೊಡ್ಡ ಕೊಡುಗೆ ಇದು ಆಗ್ತದೆ. ನಮ್ಮ ಕೊಡುಗೆ ಯಾಕೆಂತ ಹೇಳಿದರೆ, ಒಬ್ಬ ಮನುಷ್ಯ ಸತ್ತೋದ ನಂತರ ಉಳಿಯುವುದು ಅವರು ಮಾಡಿದ ಒಳ್ಳೆ ಕೆಲಸ ಮಾತ್ರ. ಖಂಡಿತ ನಾಳೆ ಯಾರಾದರೂ ಆದ ನಂತರ ಹೇಳುದು ಹೀಗೆ ಅವರು ಮಾಡಿದ್ರಂತೆ, ಇವರು ಮಾಡಿದ್ರಂತೆ ಅಂತ ಹೇಳ್ತಾರೆ, ಅದು ಮಾತ್ರ ಉಳಿತದೆ, ಮತ್ತೆ ಏನು ಉಳಿದಿಲ್ಲ. ಆದ್ದರಿಂದ ನಾಳೆ ಇಲ್ಲಿ ಬ್ರಿಡ್ಜ್ ಆದರೆ ಐವನ್ ಡಿಸೋಜರ ಅವರ, ಯುಟಿ ಖಾದರ್ ಅವರ ಹೆಸರು ಶಾಶ್ವತವಾಗಿ ಉಳಿತದೆ. ಖಂಡಿತ ಅವರಿಗೆ ಅಸಾಧ್ಯವಾಗುವುದು ಯಾವುದಿಲ್ಲ. ಇನ್ಫೆಂಟ್ ಜೀಸಸ್ ಅವರಿಗೆ ಶಕ್ತಿ ಕೊಡಲಿ. ದೇವರ ಹತ್ರ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಾಗೆಯೇ ಇವತ್ತು ಇಲ್ಲಿ ಐವನ್ ಡಿಸೋಜರ್ ಇದ್ದಾರೆ, ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಇದ್ದಾರೆ, ಮತ್ತು ಮಾಧ್ಯಮಾಧ್ಯಕ್ಷರು ಇದ್ದಾರೆ, ವರ್ಗ ಅಧ್ಯಕ್ಷರು ಇದ್ದಾರೆ, ಮಾಧ್ಯಮ ಮಿತ್ರರು ಇದ್ದಾರೆ. ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತೇನೆ.